ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ಸು ಸ್ಟೇಟಸ್ನ ಅಪ್ಲೋಡ್ ಮಾಡಿದ್ದಾರೆ. ಇವ್ರದ್ದೆಲ್ಲ ಸ್ಟೇಟಸ್ ನೋಡಿದ್ರು ಕೂಡ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ, ನನ್ನ ಹೆಸರು ತೋರಿಸಲ್ಲ. ಯಾಕಂದರೆ ನಾನು ಆ ಥರ ಸೆಟ್ಟಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಸ್ಟೇಟಸ್ನ ನೀವು ನೋಡಿದ್ರು ಕೂಡ ನೀವು ನೋಡಿದಿರ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸಲ್ಲ. ಆ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ನಿಮಗೆ ಈಸಿ ಆಗೋ ಥರನೇ ಹೊಸ ಮಾಹಿತಿಗಳ ಬಗ್ಗೆ ತಿಳಿಸ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಸೊ ಈ 3 ಡಾಟ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಬೇಕು. ಯಾಕಂದರೆ ಈ ಒಂದು ಐಡ್ ಸ್ಟೇಟಸ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ಸೆಟ್ಟಿಂಗ್ಸಲ್ಲೇ ಇರೋದು. ಸೊ ಸೆಟ್ಟಿಂಗ್ಸ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಕೂಡ ಇಲ್ಲಿ ನೋಡ್ಕೋಬೋದು, ಇಷ್ಟೊಂದು ಆಪ್ಷನ್ಗಳಿದ್ದಾವೆ. ಸೊ ಇದರಲ್ಲಿ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಪ್ರೈವಸಿ ಅಂತ ಕಾಣುತ್ತೆ ನೋಡಿ. ಇಲ್ಲಿ ಪ್ರೈವಸಿ ಮೇಲೆ ಟಚ್ ಕೊಡಬೇಕು. ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ರೈವಸಿ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡ್ಬೋದು ರೀಡ್ ರಿಸಿಪ್ಟ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಆಫ್ ಆಗಿದೆ. ಇದನ್ನು ನೀವು ಕೂಡ ಆಫ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇದೇನಾದರೂ ಇಲ್ಲಿ ನೋಡ್ಬೋದು ಈ ಥರ ಆನ್ ಆಗಿದ್ದರೆ ನೀವು ಸ್ಟೇಟಸ್ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ, ನಿಮ್ಮ ಹೆಸರು ಅವರಿಗೆ ತೋರಿಸುತ್ತೆ. ಇದನ್ನು ಇಲ್ಲಿ ನೋಡ್ಬೋದು, ಇದನ್ನು ಆಫ್ ಮಾಡಿಕೊಂಡ್ರೆ ಬೇರೆಯವರ ಸ್ಟೇಟಸ್ ನೀವು ನೋಡಿದ್ರೆ ಅವರಿಗೆ ಗೊತ್ತಾಗಲ್ಲ. ಅದು ಇಲ್ಲಿ ರೀಡ್ ರಿಸಿಪ್ಟನ್ನ ಆಫ್ ಮಾಡ್ಕೋಬೇಕು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಇದೇ ಥರ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.